ಲಕ್ಷ ಬೆಲೆ ಬಾಳುತ್ತೆ ಬಾಳೆಹಣ್ಣಿನ ಸಿಪ್ಪೆ. ಈ ರಹಸ್ಯ ತಿಳಿದ್ರೆ ಇನ್ಮುಂದೆ ಯಾರೂ ಕೂಡ ಬಾಳೆಹಣ್ಣಿನ ಸಿಪ್ಪೆಯನ್ನು ಬೀಸಾಕೋದಿಲ್ಲ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. 5 ರಿಂದ 6 ಕರಿಮೆಣಸನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಇಂಚ್ ಆಗೋಷ್ಟು ಶುಂಠಿಯನ್ನು ಕ್ಲೀನಾಗಿ ತೊಳೆದು ಕುಟಾಣಿಗೆ ಹಾಕ್ಕೊಂಡಿದ್ದೀನಿ. ಕರಿಮೆಣಸು ಮತ್ತು ಶುಂಠಿ ಎರಡನ್ನೂ ಕೂಡ ಕುಟಾಣಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಕುಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುಟ್ಕೊಂಡ ನಂತರ ಇವಾಗ ಶುಂಠಿ ಮತ್ತು ಕರಿಮೆಣಸು ಇದೆರಡನ್ನು ತಗೊಂಡು ಒಂದು ಬಟ್ಲಲ್ಲಿ ನೋಡಿ ಇದನ್ನು ಈ ರೀತಿ ರಸವನ್ನು ತೆಗಿಬೇಕಾಗತ್ತೆ. ಜಸ್ಟ್ ಹೀಗೆ ಒತ್ತಿದರೆ ಸಾಕು, ಆರಾಮಾಗಿ ನೋಡಿ ರಸ ಅನ್ನೋದು ಬಂದ್ಬಿಡುತ್ತೆ. ಶುಂಠಿ ಮತ್ತು ಕರಿಮೆಣಸು ಇದೆರಡೂ ಕೂಡ ದೇಹಕ್ಕೆ ಈಟ್ ಅಂತಲೇ ಹೇಳ್ಬೋದು. ಶೀತ ಸಂಬಂಧಿತ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ. ಒಳ್ಳೆಯ ಔಷಧೀಯ ಗುಣಗಳು ಕೂಡ ಇದರಲ್ಲಿ ಇರುತ್ತೆ. ಇದೆರಡರ ರಸದ ಜೊತೆಗೆ ನೋಡಿ ಚೂರು ಸುಣ್ಣವನ್ನು ತಗೋಬೇಕಾಗತ್ತೆ. ಸುಣ್ಣನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸುಣ್ಣನ ಹಾಕಿ ಮಿಕ್ಸ್ ಮಾಡಿದ ನಂತರ ಇದನ್ನು ಯಾವ ರೀತಿ ಬಳಸಬೇಕು ಅಂತಂದರೆ, ನೋಡಿ ಯಾರಿಗೆಲ್ಲ ವಿಪರೀತ ಗಂಟಲು ನೋವಿದೆ, ಯಾವ ರೀತಿಯ ಮಾತ್ರೆ ಬೇಡ, ಔಷಧಿ ಬೇಡ, ಜಸ್ಟ್ ಇದನ್ನು ತಗೊಳ್ಳಿ ಸಾಕು. ಇದನ್ನು ಯಾವ ಥರ ತಗೊಳ್ಳೋದು ಅಂದರೆ, ಯಾರಿಗೆಲ್ಲ ಗಂಟಲು ನೋವಿದೆ, ವಿಪರೀತ ನೀರು ಕುಡಿಯೋಕ್ಕೂ ಆಗಲ್ಲ, ಅಷ್ಟೊಂದು ಗಂಟಲು ನೋವು ಬಂದುಬಿಟ್ಟಿದೆ, ಶೀತ ಸಂಬಂಧಿತ ತೊಂದರೆಯಿಂದ ಗಂಟಲು ನೋವಾಗಿದೆ ಅನ್ನೋರು ಈ ಒಂದು ಮನೆಮದ್ದನ್ನು ಮಾಡಿ ಗಂಟಲಿನ ಜಾಗದಲ್ಲಿ ಹಚ್ಚಿಕೊಳ್ಳಿ. ಈ ಥರ ಹಚ್ಚೋದ್ರಿಂದ ರಾತ್ರಿ ಮಲಗೋದಕ್ಕಿಂತ ಮೊದಲು ಹಚ್ಚಿ ಮಲ್ಕೊಳ್ಳಿ. ಆದಷ್ಟು ಬೇಗ ಅದಿಷ್ಟೇ ಗಂಟಲು ನೋವಿದ್ರೂ ತಟ್ಟಂತೇಳಿ ಪರಿಹಾರ ಆಗುತ್ತೆ. ಅಷ್ಟು ಒಳ್ಳೆಯ ರಿಸಲ್ಟನ್ನು ಈ ಒಂದು ಮನೆಮದ್ದು ಕೊಡುತ್ತೆ. ಈ ಒಂದು ಹಳೆ ಕಾಲದ ಮನೆಮದ್ದನ್ನು ಖಂಡಿತ ಟ್ರೈ ಮಾಡಿ ಸದುಪಯೋಗ ಪಡೆದುಕೊಳ್ಳಿ. ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ತಟ್ಟಂತೇಳಿ ಹೆಣ್ಮಕ್ಳು ಪೀರಿಯಡ್ಸ್ ಆಗಬೇಕು, ಮುಟ್ಟಾಗಬೇಕು ಅಂದರೆ ಒಂದು ಕುಟಾಣಿಯನ್ನು ತಗೊಂಡು ನೋಡಿ 2 ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಹಾಕ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಚೂರು ಕಲ್ಲುಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಮತ್ತು ಕಲ್ಲುಪ್ಪು ಇದೆರಡನ್ನು ಈ ರೀತಿ ತರಿಯಾಗಿ ಜಜ್ಕೋಬೇಕಾಗುತ್ತೆ. ಇದರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಅನ್ನೋದು ಒಂದೊಳ್ಳೆ ಔಷಧೀಯ ಗುಣವನ್ನು ಹೊಂದಿದೆ. ಅದಷ್ಟೇ ಅಲ್ಲ, ಇದರಲ್ಲಿ ಸಾಕಷ್ಟು ಉಪಯೋಗ ಆಗುವಂತಹ ಅಂಶಗಳು ಕೂಡ ಇದೆ. ಇದನ್ನು ಈ ರೀತಿ ಕುಟ್ಟಿ ಬೆಳ್ಳುಳ್ಳಿ, ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ಕುಟ್ಟಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಸಾಯಂಕಾಲ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಚಿಕ್ಕ ಉಂಡೆಯನ್ನು ಈ ರೀತಿ ಮಾಡಿಕೊಂಡು ಇದನ್ನು ಸೇವಿಸೋದ್ರಿಂದ ತಟ್ಟಂತೇಳಿ ಹೆಣ್ಮಕ್ಳು ಮುಟ್ಟಾಗ್ತಾರೆ. ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇದೆ, ಖಂಡಿತ ಈ ಮನೆಮದ್ದನ್ನು ಬೆಳಗ್ಗೆ ಸಂಜೆ ಟ್ರೈ ಮಾಡಿ ನೋಡಿ. ಆದಷ್ಟು ಬೇಗ ಪೀರಿಯಡ್ಸ್ ಆಗ್ಬೋದು, ಮುಟ್ಟಾಗ್ಬೋದು. ಇದನ್ನು ತಿಂದ ಮೇಲೆ ನೀವು ಉಗುರು ಬೆಚ್ಚಗಿನ ನೀರನ್ನು 1 ಲೋಟ ನೀರನ್ನು ಕುಡಿಬೇಕಾಗತ್ತೆ. ತುಂಬ ಸುಡೋ ನೀರಲ್ಲ, ಉಗುರು ಬೆಚ್ಚಗಿನ ಬಿಸಿ ನೀರನ್ನು ಕುಡಿಬೇಕಾಗತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚೂರು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಜೊತೆಗೆ ಸಕ್ಕರೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ, ಯಾರಿಗೆಲ್ಲ ತುಟಿನಲ್ಲಿ ತುಂಬಾ ಡೆಡ್ ಸ್ಕಿನ್ ಇದೆ, ನಾವು ಸಾಕಷ್ಟು ಔಷಧಿಗಳನ್ನೆಲ್ಲ ಬಳಸ್ತಾ ಇದ್ದೀವಿ, ಕೆಮಿಕಲ್ನೆಲ್ಲ ಬಳಸೋ ಬದಲಿಗೆ ಮನೆಯಲ್ಲೇ ನೋಡಿ ಈ ರೀತಿ ಕೊಬ್ಬರಿ ಎಣ್ಣೆ ಜೊತೆಗೆ ಸಕ್ಕರೆನ ಸೇರಿಸಿ ಜಸ್ಟ್ ಹೀಗೆ ತುಟಿಯ ಸುತ್ತಲೂ ಕೂಡ ಮಸಾಜ್ ಮಾಡಿ. ಇದರಿಂದ ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಆದಷ್ಟು ಬೇಗ ತಟ್ ಅಂತ ಹೇಳಿ ಮಾಯ ಆಗಿಬಿಡುತ್ತೆ. ಇದನ್ನು ಬಳಸ್ತಾನೆ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಒಂದು 5 ನಿಮಿಷಗಳ ಕಾಲ ಈ ಥರ ಮಸಾಜ್ ಮಾಡಬೇಕಾಗುತ್ತೆ. ನಂತರ ರಾತ್ರಿ ಮಲಗೋದಕ್ಕಿಂತ ಮೊದಲು ಪ್ರತಿದಿನ ಕೂಡ ನೋಡಿ ಚೂರು ಜೇನುತುಪ್ಪವನ್ನು ತಗೊಳ್ಳಿ. ಜೇನುತುಪ್ಪ ಅನ್ನೋದು ತುಂಬಾ ಒಳ್ಳೆಯದು, ತುಟಿ ಸಾಫ್ಟ್ ಆಗೋದಕ್ಕೆ, ಅದ್ರ ಜೊತೆಗೆ ಕೋಮಲವಾಗೋದ್ರ ಜೊತೆಗೆ ಕಾಂತಿಯುತವಾಗೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ತುಟಿಯ ಭಾಗಕ್ಕೆ ಈ ರೀತಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಜೇನುತುಪ್ಪವನ್ನು ಸವರಿ. ಇದರಿಂದ ತುಟಿಯನ್ನು ತುಂಬ ಸಾಫ್ಟ್ ಆಗುತ್ತೆ, ಜೊತೆಗೆ ಕಾಂತಿಯುತವಾಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಅಗಸೆ ಬೀಜ, ಫ್ಲಾಕ್ಸ್ ಸೀಡನ್ನು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ ಆಗೋಷ್ಟು ಅಗಸೆ ಬೀಜ. ಈಗ ಅದರ ಜೊತೆಗೆ ಅಕ್ಕಿ ತೊಳೆದಿರೋ ಅಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ತೊಳೆದಿರೋ ಅಂಥ ನೀರು. ಈಗ ಅಕ್ಕಿನ ತೊಳಿಬೇಕಾದ್ರೆ ಫಸ್ಟು ನಾವು ಆ ನೀರನ್ನು ಚೆಲ್ಬಿಡಬೇಕು. ಮೊದಲನೇ ಬಾರಿ ತೊಳೆದಿದ್ದು ಇನ್ನೊಂದು ಬಾರಿ ತೊಳಿಬೇಕಾದ್ರೆ ಆ ನೀರನ್ನು ಶೋಧಿಸಿ ಅಂದರೆ ಫಿಲ್ಟರ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಕ್ಕಿ ತೊಳೆದಿರೋ ಅಂಥ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ 2 ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ. ಈ ಹೂವನ್ನು ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ತೊಳೆದಿರೋಂಥ ನೀರಿನಲ್ಲಿ ಅಗಸೆ ಬೀಜ ಮತ್ತು ದಾಸವಾಳದ ಹೂವು ಇಷ್ಟನ್ನು ಹಾಕಿದ್ದೀನಿ. ಇದಿಷ್ಟು ಕೂಡ ತುಂಬಾ ಒಳ್ಳೆಯದು, ಸಾಕಷ್ಟು ಔಷಧೀಯ ಗುಣಗಳನ್ನು ಇದು ಹೊಂದಿರುತ್ತೆ. ಅಕ್ಕಿ ತೊಳೆದಿರೋಂಥ ನೀರಂತೂ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂದರೆ ಇದನ್ನು ಬಳಸೋದ್ರಿಂದ
ತುಂಬಾ ಒಳ್ಳೆ ರಿಸಲ್ಟ್ ಅನ್ನೋದು ಪಟಾಪಟ ಅಂತೇಳಿ ಸಿಗುತ್ತೆ. ನೋಡಿ ಇವಾಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿ ಆಗ್ತಾ ಬರುತ್ತೆ. ಅಗಸೆ ಬೀಜ ನಾವಿಲ್ಲಿ ಬಳಸಿರೋಂಥದ್ದು ಕೆಂಪು ದಾಸವಾಳದ ಹೂವು, ಆದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಹಸಿರು ಬಣ್ಣಕ್ಕೆ ತಿರುಗಿದೆ. ನಾನಿಲ್ಲಿ ಯಾವುದೇ ರೀತಿಯ ಸೊಪ್ಪನ್ನಾಗಲಿ ಏನನ್ನು ಬಳಸಿಲ್ಲ, ಹೂವನ್ನು ಬಳಸಿದ್ದೀನಿ, ಅಗಸೆ ಬೀಜ, ಅದ್ರ ಜೊತೆಗೆ ಅಕ್ಕಿ ತೊಳೆದಿರೋಂಥ ನೀರು. ಇದನ್ನು ಕುದಿಸ್ಕೊಳ್ತಾ ನೋಡಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿಕೊಂಡು ನಂತರ ಇದು ಸ್ವಲ್ಪ ಬಿಸಿ ಆರಿದೆ ಅಂದಮೇಲೆ ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ, ಶೋಧಿಸ್ಕೋಬೇಕಾಗತ್ತೆ. ಒಳ್ಳೆ ಜೆಲ್ಲಿ ಥರ ಈ ಒಂದು ರೆಮಿಡಿ ಅನ್ನೋದು ಸಿದ್ಧ ಆಗ್ತಾ ಇದೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ರೆಡಿಯಾಗಿದೆ. ಹಸಿರು ಬಣ್ಣದಲ್ಲಿ ಇದು ಸಿದ್ಧ ಆಗಿದೆ. ಹಾಗಿದ್ರೆ ಇದನ್ನು ಯಾವ ಥರ ಬಳಸೋದು, ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ನಾನು ಈಗಲೇ ತಟ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕೆಲವರಿಗೆ ತುಂಬ ತಲೆ ಬುಡದಲ್ಲೆಲ್ಲ ಕೆರೆತ ಅನ್ನೋದಿರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಕೂದಲು ಬೆಳಿತಾನೆ ಇರಲ್ಲ, ಈ ಥರ ಎಲ್ಲ ಸಮಸ್ಯೆ ಇದೆ, ಕೂದಲು ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆ ಅಂತನೋರು ನೋಡಿ ನೀವು ಇದನ್ನು ಜಸ್ಟ್ ಸಿದ್ಧ ಮಾಡಿಕೊಂಡು ಒಂದು ಬಾರಿ ಹಾಕಿ ತಲೆ ಸ್ನಾನವನ್ನು ಮಾಡಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಕೂದಲು ಅನ್ನೋದು ಬೆಳೆಯುತ್ತೆ. ಅದ್ರ ಜೊತೆಗೆ ಕೂದಲು ಕೂಡ ಶೈನಿಂಗ್ ಆಗುತ್ತೆ, ಪಳಪಳ ಅಂತನ್ನುತ್ತೆ, ದುಪ್ಪಟ್ಟು ಬೆಳೆಯುತ್ತೆ. ಹೇಳೋದಷ್ಟೇ ಅಲ್ಲ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ತಲೆ ಬುಡಕ್ಕಾಗಲಿ, ಹಿಂಭಾಗದಲ್ಲಾಗಲಿ, ಮತ್ತು ಕೂದಲು ತುದಿಗಾಗಲಿ, ಸಂಪೂರ್ಣ ಕೂದಲಿಗೆಲ್ಲ ಹಾಕಿ ಚೆನ್ನಾಗಿ ಮಸಾಜನ್ನು ಮಾಡಬೇಕಾಗತ್ತೆ. ಈ ಥರ ಮಸಾಜನ್ನು ಮಾಡಿ 5ರಿಂದ 10 ನಿಮಿಷಗಳ ಕಾಲ ಹಾಗೇ ಬಿಡಬೇಕು. ತಲೆ ಸ್ನಾನ ಮಾಡೋದಕ್ಕಿಂತ ಮೊದಲು 5ರಿಂದ 10 ನಿಮಿಷಗಳ ಕಾಲ ಇದನ್ನು ಹಾಕಿ ಚೆನ್ನಾಗಿ ಮಸಾಜನ್ನು ಮಾಡಿ ನಂತರ ತಲೆ ಸ್ನಾನನ ಮಾಡಿ. ನೀವು ರೆಗ್ಯುಲರಾಗಿ ಬಳಸೋವಂಥ ಶಾಂಪೂನಿಂದ ಹೆಡ್ ಬಾತನ್ನು ಮಾಡಿ ಕೂದಲು ಎಷ್ಟು ಚೆನ್ನಾಗಿ ಬೌನ್ಸಿಯಾಗಿ ಶೈನಿಯಾಗಿ ಚೆನ್ನಾಗಾಗುತ್ತೆ ಅಂದರೆ ರಿಸಲ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಾರಕ್ಕೊಮ್ಮೆ ಇದನ್ನು ನೀವು ಟ್ರೈ ಮಾಡಿ, ನಿಮ್ಮ ಕೂದಲು ದುಪ್ಪಟ್ಟು 2 ಪಟ್ಟು ಚೆನ್ನಾಗಿ ಬೆಳೆಯುತ್ತೆ. ಬಾಳೆಹಣ್ಣನ್ನು ತಿಂದು ಸಿಪ್ಪೆನ ಬಿಸಾಕ್ತಾ ಇದ್ದೀರಾ, ಈ ಒಂದು ರಹಸ್ಯ ತಿಳಿದ್ರೆ ಇನ್ನು ಮುಂದೆ ನೀವು ಬಾಳೆಹಣ್ಣಿನ ಸಿಪ್ಪೆನ ಬಿಸಾಕೋದಿಲ್ಲ. ಲಕ್ಷ ಬೆಲೆ ಬಾಳುತ್ತೆ ಬಾಳೆಹಣ್ಣಿನ ಸಿಪ್ಪೆ. ಅದೆಂಗಪ್ಪ ನೋಡೋಣ ಬನ್ನಿ ತಟ ಅಂತೇಳಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ. ಇವಾಗ ಅದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನೋಡಿ ಈ ಥರ ತೊಟ್ಟಿರುತ್ತಲ್ವ ಹಣ್ಣಿನ ಮುಂಭಾಗದಲ್ಲಿ, ಆ ತೊಟ್ಟನ್ನು ಕ್ಲೀನಾಗಿ ಈ ಥರ ತೆಗೆದುಬಿಡಬೇಕಾಗುತ್ತೆ. ಈಗ ಬಾಳೆಹಣ್ಣಿನ ಸಿಪ್ಪೆನ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರ ಜೊತೆಗೆ ಅರ್ಧ ಲೋಟ ಆಗೋಷ್ಟು ಕುಡಿಯೋ ನೀರನ್ನು ತೊಗೋಬೇಕಾಗುತ್ತೆ. ಸಾಲ್ಟ್ ವಾಟರ್ನೆಲ್ಲ ತೊಗೋಬೇಡಿ, ಡ್ರಿಂಕಿಂಗ್ ವಾಟರ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕಿ ಇವಾಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇದನ್ನು ಕಾಯೋದಕ್ಕೆ ಅಂತೇಳಿ ಇಡೋಣ. ಇದು ಬಿಸಿ ಆಗ್ತಾ ಬಾಳೆಹಣ್ಣಿನ ಸಿಪ್ಪೆ ಅನ್ನೋದು ಸಾಫ್ಟ್ ಆಗ್ತಾ ಬರುತ್ತೆ. ನೀರಿನ ಪ್ರಮಾಣ ಕೂಡ ನೋಡಿ ಈ ರೀತಿ ಸಂಪೂರ್ಣ ಕಮ್ಮಿ ಆಗುತ್ತೆ. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ನಾವೀಗ ಬಾಳೆಹಣ್ಣಿನ ಸಿಪ್ಪೆನ ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಪೇಸ್ಟ್ ಅನ್ನೋದು ಸಿದ್ಧ ಆಗಿದೆ ನೋಡಿ. ರುಬ್ಕೊಂಡಿರುವಂಥ ಪೇಸ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಬಾಳೆಹಣ್ಣಿನ ಪೇಸ್ಟನ್ನು. ಇವಾಗ ಅದರ ಜೊತೆಗೆ ಈಗಾಗಲೇ ಬೇಯಿಸ್ಕೊಂಡಿದ್ವಲ್ಲ ಬಾಳೆಹಣ್ಣಿನ ಸಿಪ್ಪೆಯನ್ನು, ಆ ನೀರನ್ನು ಕೂಡ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಈ ಪೇಸ್ಟ್ನ ಜೊತೆಗೆ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ಲೀನಾಗಿ ಇದೆರಡನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ಅನ್ನೋದರಲ್ಲಿ ಸಾಕಷ್ಟು ಅಂಶಗಳಿರುತ್ತೆ. ಇದು ತುಂಬಾ ಒಳ್ಳೆಯದು. ಇದನ್ನು ನಾವು ಈಗಾಗಲೇ ಯಾವ ಥರ ಬಳಸ್ಕೋಬೋದು ಕೂದಲಿಗೆಲ್ಲ ಅಂತೇಳಿ ನಾನು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ತಪ್ಪದೆ ನೋಡಿ, ಒಳ್ಳೆ ಸಖತ್ ರಿಸಲ್ಟ್ ಸಿಗುತ್ತೆ. ಇವಾಗ ಈ ಒಂದು ಪೇಸ್ಟ್ನ ಜೊತೆಗೆ ನೋಡಿ ಒಂದು ಸ್ವಲ್ಪ ಅಂದರೆ 2 ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ನೋಡಿ ಫೇಸ್ಗೆಲ್ಲ ಹಚ್ಚಿ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಮುಖ ತುಂಬಾ ಕಾಂತಿಯುತವಾಗಿರಬೇಕು, ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಸ್ಕಿನ್ನಲ್ಲಿ ಯಾವುದೇ ರೀತಿಯ ತೊಂದರೆ ಅನ್ನೋದು ಇರಬಾರ್ದು ಅಂಥೇಳಿ ಕಾಸ್ಟ್ಲಿ ಕ್ರೀಮ್ಗಳನ್ನ ಅದು ಇದು ಎಲ್ಲ ಬಳಸ್ತಾರೆ. ಅದ್ರ ಬದಲಿಗೆ ವಾರಕ್ಕೊಮ್ಮೆ ಬಿಸಾಡೋ ಅಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡು ಈ ಥರ ಮಾಡಿಕೊಂಡು ವಾರದಲ್ಲಿ ಒಮ್ಮೆ ಆದರೂ ನೀವು ಮಿನಿಮಮ್ ಒಮ್ಮೆ, ಮ್ಯಾಕ್ಸಿಮಮ್ 1-2 ದಿನ ಇದನ್ನು ಹಚ್ಚಿ ಚೆನ್ನಾಗಿ ಮಸಾಜನ್ನು ಮಾಡಿ ನಂತರ ಇದನ್ನೇ ಮತ್ತೆ ಪ್ಯಾಕಾಗಿ ಹಾಕಿ, ಫೇಸ್ ಪ್ಯಾಕಾಗಿ ಹಾಕಿ ಬಾಡಿಗೆಲ್ಲ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ 15ರಿಂದ 20 ನಿಮಿಷಗಳ ಕಾಲ ಹಾಗೇ ಬಿಟ್ಟು
15 ನಿಮಿಷ ಮಸಾಜ್ ಮಾಡಿ 15ರಿಂದ 20 ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ನೀರಿನಿಂದ ತೊಳೆಯೋದ್ರಿಂದ ಚರ್ಮ ಅನ್ನೋದು ಎಷ್ಟು ಕಾಂತಿಯುತವಾಗುತ್ತೆ ಅಂದರೆ ನೀವು ಕಾಸ್ಟ್ಲಿ ಕ್ರೀಮು ಸೋಪು ಅದು ಇದು ಕೆಮಿಕಲ್ನೆಲ್ಲ ನಿಮ್ಮ ಮುಖದ ಮೇಲೆ ಹಾಕಿ ಬೇರೆ ರೀತಿಯ ಚರ್ಮ ಸಂಬಂಧಿತ ತೊಂದರೆಗಳನ್ನು ಅನುಭವಿಸೋ ಬದಲಿಗೆ ಇದೊಂದನ್ನು ಟ್ರೈ ಮಾಡಿ ನೋಡಿ, ಸಖತ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಚರ್ಮ ಅನ್ನೋದು ಕಾಂತಿಯುತವಾಗುತ್ತೆ, ಸ್ಕಿನ್ ಅನ್ನೋದು ತುಂಬ ಗ್ಲೋ ಆಗುತ್ತೆ, ಲಕ್ಷಾಂತರ ರೂಪಾಯಿ ಹಣ ಕೂಡ ಸೇವ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹಾಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರುತ್ತೇನೆ. ಧನ್ಯವಾದಗಳು.